ಎಲ್ಲರಿಗೂ ನಮಸ್ಕಾರ. ಮೊದಲಿಂದ ಮಾತಾಡ್ತಾರೆ. ನಮ್ಮ 45 ಫಿಲಮ್ ಆಗಿ ಇನ್ನು 24 ಅವರ್ ಇಲ್ಲ, ಆವಾಗಲೇ ಪೈರಸಿ ಮಾಡ್ತಾ ಇದ್ದಾರೆ. ನಾವು ಈ ಪೈರಸಿ ಮಾಡೋರಿಗೆ ನಾವೊಂದು ಕೋರ್ಟಿಂದ ಒಂದು ಆರ್ಡರ್ ತಂದಿದ್ದೀವಿ. ಮತ್ತೆ ಏನಾದರೂ ನೀವು ಪೈರಸಿ ಮಾಡಿದ್ರೆ ನಾವು ಕಾನೂನು ಕ್ರಮ ಏನು ಬೇಕೋ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ದಯವಿಟ್ಟು ಒಂದು ಎಚ್ಚರಿಕೆ ಅಂದ್ಕೊಳ್ಳಿ. ಒಂಥರ ಪ್ರೀತಿಯಿಂದ ನಿಮ್ಗೆ ಹೇಳ್ತಾ ಇದ್ದೀವಿ ಅಂದ್ಕೊಳ್ಳಿ. ಏನು ಬೇಕೋ ತಿಳ್ಕೊಳ್ಳಿ. ದಯವಿಟ್ಟು ಒಳ್ಳೆ ಪಿಕ್ಚರ್ ತೆಗೆದಿದ್ದೀವಿ, ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಬರುವಂಥ ಪಿಕ್ಚರ್ ತೆಗೆದಿದ್ದೀವಿ. ಆಮೇಲೆ ನಮ್ಮ ಪಿಕ್ಚರಲ್ಲೇ ಇದೆ, ನೀವು ಕರ್ಮ ಮಾಡಿದ್ರೆ ಏನಾಗುತ್ತೆ, ಪಾಪ ಮಾಡಿದ್ರೆ ಕರ್ಮ ಸುತ್ತಕೊಳ್ಳುತ್ತೆ, ಮತ್ತೆ ಕರ್ಮ ಮಾಡಿದ್ರೆ ಮತ್ತೆ ಪುಣ್ಯ ಬರುತ್ತೆ, ಪುಣ್ಯ ಮಾಡಿದ್ರೆ ಮತ್ತೆ ಪುಣ್ಯ ಸೇರ್ಕೊಳ್ಳುತ್ತೆ. ದಯವಿಟ್ಟು ಹೇಳ್ತೀನಿ, ಪಾಪ ಪುಣ್ಯ ಕರ್ಮ ಏನಿದ್ರು ನಮ್ಮ ಪಿಕ್ಚರಲ್ಲಿದೆ, ಅದನ್ನ ನೋಡಿ ನೀವು ದಯವಿಟ್ಟು. ಇದು ಸಮಾಜಕ್ಕೆ ಒಳ್ಳೆ ಸಂದೇಶ, ಮಕ್ಕಳಿಗೆ ಒಳ್ಳೆ ಸಂದೇಶ, ದೊಡ್ಡವರು ಒಂದು ಸಂದೇಶ ಅಂತ ಹೇಳ್ಬಿಟ್ಟು ನಾವು ತುಂಬ ಪ್ರೀತಿಯಿಂದ ಪಿಕ್ಚರ್ ಮಾಡಿದ್ದೀವಿ. ಅದರಿಂದ ದಯವಿಟ್ಟು ಪೈರಸಿ ಆಗಲಿ ನೆಗೆಟಿವ್ ಆಗಲಿ ಯಾರೂ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಾವು ತುಂಬ 3 ವರ್ಷದಿಂದ ಕಷ್ಟಪಟ್ಟು ಪಿಕ್ಚರ್ ಮಾಡಿದ್ದೀವಿ. ನನಗೆ 3-4 ಲಿಂಕ್ ಬಂತು. ಆ ಲಿಂಕ್ ನೋಡಿ ನನಗೆ ತುಂಬ ಬೇಜಾರಾಯಿತು. ಆ ಬೇಜಾರಾಗಿದ್ದಕ್ಕೆ ನಿಮ್ಮನ್ನು ಕರೆಸಿದ್ದು. ದಯವಿಟ್ಟು ಪೈರಸಿ ಮಾಡಬೇಡಿ. ಯಾಕಂದರೆ ದೊಡ್ಡ ಬಡ್ಜೆಟ್ಗಳು ನೀವು ಪೈರಸಿ ಮಾಡಿದ್ರೆ ಮತ್ತೆ ನೋಡಿ, ನಮಗೆ ಮೊನ್ನೆ ಫುಲ್ಲು ಹೌಸ್ಫುಲ್ ಪ್ರದರ್ಶನ ನಡೀತಾ ಇದೆ. ಇವತ್ತು ಫುಲ್ ಹೌಸ್ಫುಲ್ಲು. ನೀವು ಪೈರಸಿ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ನಮಗೆ ಮತ್ತೆ ಒಂಥರ ಇದಾಗತ್ತೆ. ಯಾಕಂದರೆ ಪಬ್ಲಿಕ್ಕು ಥಿಯೇಟ್ರಿಗೆ ಬರಲ್ಲ. ಅದರಿಂದ ಪೈರಸಿ ಮಾಡಬೇಡಿ ದಯವಿಟ್ಟು ಹೇಳ್ತೀನಿ ನಿಮಗೆ. ನಾನು ಇನ್ನೊಂದ್ಸಲ ಹೇಳ್ತೀನಿ ನಿಮ್ಗೆ, ಯಾಕಂದರೆ ಫಸ್ಟ್ ನಿಮ್ಗೆ ತಿಳಿಸ್ಬೇಕು ಅಂತ ಹೇಳಿದ್ದೀನಿ. ಮತ್ತೆ ಅದಾದರೆ ನಾವು ಕಾನೂನು ಕ್ರಮ ಏನಿದೆ ನಾವು ಕಾನೂನು ಕ್ರಮ ಕೈಗೊಳ್ತೀವಿ. ಕೋರ್ಟ್ ಆರ್ಡರ್ ಬಗ್ಗೆ ಹೇಳಿ ಸರ್. ಕೋರ್ಟ್ ಆರ್ಡರ್ ತಂದಿದ್ದೀವಿ ಸರ್. ಈಗ ಪೈರಸಿ ಮಾಡಬಾರ್ದು ಅಂತ ಕೋರ್ಟ್ ಆರ್ಡರ್ ತಂದಿದ್ದೀವಿ ಸರ್. ಎಷ್ಟು ಪೈರಸಿ ಆಗಿದೆ ಸರ್ ನಿಮ್ಮ ಇದಕ್ಕೆ? ಬೆಳಗ್ಗೆಯಿಂದ ನಾನು 3-4 ಬಂದಿದೆ ಮೇಡಮ್, ನಾವು ಡಿಲೀಟ್ ಮಾಡಿದ್ವಿ. ಅಂದ್ರೆ ಇಲ್ಲಿವರೆಗೂ ನೀವು ಎಷ್ಟು ಲಿಂಕ್ಗಳನ್ನ ಡಿಲೀಟ್ ಮಾಡ್ಸೋದು, ಅಂದ್ರೆ ಆಂಟಿ ಪೈರಸಿ ಇದರಿಂದ ಇಲ್ಲಿವರೆಗೂ ಎಷ್ಟನ್ನ ಡಿಲೀಟ್ ಮಾಡ್ತಾರೆ? ನನಗೆ ಕಳಿಸಿದ್ದಾರೆ ಬೆಳಗ್ಗೆ. ನನಗೆ ಒಂದು 3-4 ಕಳಿಸಿದ್ರು. 3-4 ನಾನೇ ಡಿಲೀಟ್ ಮಾಡಿದ್ದೀನಿ. ಬೆಳಗ್ಗೆ ಡಿಲೀಟ್ ಮಾಡಿಸಿದ್ದೀವಿ. ಅದಂತ 3,000 ಆಗಿದೆ. ಹೆಚ್ಚು ಕಮ್ಮಿ ಸುಮಾರು ಬಂದಿದೆ. ಸುಮ್ಮನೆ ಅನ್ನೆಸೆಸರಿ ನೆಗೆಟಿವ್ ಮಾಡೋದು. ಒಂದು ಪಿಕ್ಚರ್ ನೋಡಲಿ, ಪಿಕ್ಚರ್ ನೋಡ್ಬಿಟ್ಟು ಪಿಕ್ಚರ್ ಚೆನ್ನಾಗಿಲ್ಲ ಅಂದರೆ ಆಮೇಲೆ ದೇವ್ರು ಬಿಟ್ಟಿದ್ದು, ಅದನ್ನು ಯಾರು ಏನೋ ಮಾಡೋದು. ಕಂಟೆಂಟ್ ಚೆನ್ನಾಗಿಲ್ಲ ಅಂದರೆ ಒಳ್ಳೆ ಕಂಟೆಂಟು ಸರ್, ಎಲ್ಲ ಒಳ್ಳೆ ಇದಿದೆ ಸರ್ ನಮ್ಮ ಪಿಕ್ಚರ್ಗೆ. ಎಲ್ಲರೂ ಪಾಪ ಲೇಡೀಸ್ ನೋಡಿದವ್ರಂತೆ ಈ ಥರ ಫ್ರೆಶ್ ಕಂಟೆಂಟ್ ತಗೊಂಡಿದ್ದೀರಾ, ಇದೊಂದು ಸಮಾಜಕ್ಕೆ ಒಳ್ಳೆ ಸಂದೇಶ ನೀವು ತಗೊಂಡಿರೋದು. ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ, ಏನು ಈ ಥರ ಕಂಟೆಂಟ್ ತಗೊಂಡಿದ್ದೀರಾ? ಯಾರೂ ತಗೊಳ್ಳಿಲ್ಲ. ಒಂದು ಗರುಡ ಪುರಾಣದ್ದು ಈ ಥರ ನೀವು ತೋರಿಸಿದ್ದೀರಾ. ಒಂಥರ ಈ ಕಾಲಕ್ಕೆ ತಕ್ಕಂತೆ ನೀವು ಆ ಗರುಡ ಪುರಾಣ ತಗೊಬಂದು ಜನಗಳಿಗೆ ಯಾವ ಥರ ತಲುಪಿಸ್ಬೇಕು ಅಂತ ತಲುಪಿಸಿದ್ದೀರಾ ಅಂತ ಎಲ್ಲರೂ ಖುಷಿ ಬೀಳ್ತಾ ಇದ್ದಾರೆ. ನಾನು ಎಲ್ಲ ಹೆಚ್ಚು ಕಮ್ಮಿ ಮೊನ್ನೆಯಿಂದ 3 ದಿನದಿಂದ ಬರೀ ಫೋನೇ ನನಗೆ. ಪ್ರೀಮಿಯರ್ ಶೋ ಇಂದ ಒಳ್ಳೆ ಫೋನ್ ಬರ್ತಾ ಇದೆ, ತುಂಬ ಒಳ್ಳೆ ಪಿಕ್ಚರ್ ತೆಗೆದಿದ್ದೀರ ಅಂತ ನೋಡಿ. ನನಗೆ ಎಲ್ಲ ಶೋ ಹೌಸ್ಫುಲ್ಲು. ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಮಾಡಿದ್ರು, ಸರ್ 2 ಟಿಕೆಟ್ ಕೊಡಿಸಿ 3 ಟಿಕೆಟ್ ಕೊಡಿಸಿ ಅಂತ. ಇವತ್ತು ಒಳ್ಳೆ ಹೌಸ್ಫುಲ್ ಆಗ್ತಾ ಇದೆ. ನನಗೆ ತುಂಬ ಬೇಜಾರಾಯಿತು ಬೆಳಗ್ಗೆ. ಏನಪ್ಪ ನಾವು 3 ವರ್ಷದಿಂದ ಇಷ್ಟು ಕಷ್ಟಪಟ್ಟು ಪಿಕ್ಚರ್ ತೆಗಿತಾ ಇದ್ದೀವಿ, ಅಷ್ಟೇ ನೀವು ಅಷ್ಟೊತ್ತಿಗೆ ಪೈರಸಿ ಮಾಡಿಬಿಟ್ರೆ ಇನ್ನೇನು ಪಿಕ್ಚರ್ ತೆಗೆಯೋದು ಅಂತೇಳಿ ನಮಗೆ ಬೇಜಾರಾಗೋಯ್ತು. ಅದರಿಂದ ನಾನು ಬಂದು ನಿಮಗೆ ಪಾಪ ನಿಮ್ಮ ಮೀಡಿಯಾದವ್ರು ನಾನು ಕರೆಸಿದ್ದೆ ಹೊರತು ನನಗೆ ಬೇರೆ ಉದ್ದೇಶ ನನಗೇನಿಲ್ಲ. ನಾ 3 ವರ್ಷ ಕಷ್ಟಪಟ್ಟಿದ್ದು. ಬೆಳಗ್ಗೆ ಒಂದು ಪಿಕ್ಚರೇ ನನ್ನ ಮೊಬೈಲಲ್ಲಿ ಬಂದ್ಬಿಟ್ರೆ ಯಾವ ರೀತಿ ಹೇಳಿ, ನಮಗೆ ಎಷ್ಟು ಬೇಜಾರಾಗತ್ತೆ. ನಾವು ಒಂದು 3 ವರ್ಷದಿಂದ ಏನಕ್ಕೆ ನಾವು ಪಿಕ್ಚರ್ ತೆಗಿತೀವಿ, ಒಂದು ಒಳ್ಳೆ ಸಂದೇಶ ಎಲ್ಲರಿಗೂ ಮನೆ ತಲುಪಬೇಕು ಅಂತ. ನಾನು ಹೆಚ್ಚು ಕಮ್ಮಿ 3 ವರ್ಷ ಯಾವ ಪ್ರೆಸ್ ಮೀಟಲ್ಲಿ ಅದೇ ಹೇಳ್ತಾ ಇದ್ವಿ. ಯಾರೂ ಮಾಡದೇ ಇರೋ ಸಬ್ಜೆಕ್ಟ್ ನಾವು ಮಾಡಿದ್ದೀವಿ. ಒಂದು ಗರುಡ ಪುರಾಣ ಇದುವರೆಗೂ ಯಾರು ಈ ಥರ ಡೀಟೇಲಾಗಿ ಯಾರೂ ಹೇಳಲಿಲ್ಲ. ನಾವೊಂದು ಆ ಸಬ್ಜೆಕ್ಟ್ ಗರುಡ ಪುರಾಣ ಆ ಸಬ್ಜೆಕ್ಟ್ ತೊಗೊಂಡ್ರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ದೊಡ್ಡವರು ಹೇಳ್ತಾರೆ, ಅದನ್ನು ಓದೋದು ಇಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದು ಸಂದೇಶ ಕೊಡಬೇಕಂತ ಆ ಗರುಡ ಪುರಾಣ ಕಷ್ಟ ಆಗಲಿ ಅಂತ ಒಂದು ಗರುಡ ಪುರಾಣ ಸಬ್ಜೆಕ್ಟು ನಾವು ತಗೊಂಡು ಇಲ್ಲಿವರೆಗೂ ತಗೊಬಂದು ನಿಲ್ಲಿಸಿದ್ದೀವಿ. ಜನಗಳೆಲ್ಲ ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಅಷ್ಟರಲ್ಲಿ ಈ ಥರ ಪೈರಸಿ ಮಾಡಿದ್ರೆ ಈ ಥರ ಬೇಜಾರಾಯಿತು. ನಾವು ಕೋರ್ಟ್ ಆರ್ಡ್ರ್ ತಗೊಬಂದಿದ್ದೀವಿ. ಯಾಕೆಂದರೆ ನಾನು ಫಸ್ಟ್ ಯಾಕೆಂತ ಹೇಳಿದ್ರೆ ನೋಡಿ ತೋರಿಸ್ತಾ ಇದ್ದೀವಿ ನಾವು ಕೋರ್ಟ್ ಆರ್ಡ್ರ್ ನೆಗೆಟಿವ್ ಮಾಡೋರಿಗೆ, ಈ ಪೈರಸಿ ಮಾಡೋರಿಗೆ. ಮತ್ತು ಅವರೇ ಕಾನೂನು ಹೋರಾಟ ಅವರೇ ಮಾಡ್ಕೋಬೇಕಾಗತ್ತೆ. ನಾವು ಕಾನೂನು ಕ್ರಮ ಏನಿದೆ ನಾವು ಕಾನೂನು ಕ್ರಮ ತಗೋತೀವಿ. ಏನಾರ ದೂರಿಗೆ ಕೊಡ್ತೀರಾ ಸರ್? ಈಗ ಯಾರಿಗಾದ್ರೂ ನೆಕ್ಸ್ಟ್ ಆದರೆ ನಾವು ದೂರು ಕೊಡಬೇಕು ಅಂತಿದ್ದೀವಿ ಸರ್. ಯಾರಿಗೆ ಇಲ್ಲ, ನಾವು ಹೋಮ್ ಮಿನಿಸ್ಟರ್ ಹತ್ರನೇ ಹೋಗ್ತೀವಿ. ನಾವು ಸೈಬರ್ ಕ್ರೈಮಿಗೆ ಹೋಗ್ಬಿಟ್ಟು ನಾವು ದೂರು ಕೊಡೋಣ ಅನ್ಕೊಂಡಿದ್ದೀವಿ ಸರ್. ರಮೇಶ್ ಸರ್, ತುಂಬಾ ವರ್ಷಗಳಿಂದ ಒಂದು ಗುಮಾನಿ ಎಲ್ಲರೂ ಮಾತಾಡ್ತಾರೆ ಒಳಗಡೆ, ಈ ಪೈರಸಿಯಲ್ಲಿ ಕೆಲವು ಥಿಯೇಟರ್ಗಳು ಶಾಮೀಲಾಗಿರುತ್ತೆ ಅಂತ. ಇದಕ್ಕೇನಾದ್ರು ಕಮೆಂಟ್ ಮಾಡ್ತೀರಾ ಸರ್? ಅದಷ್ಟು ನನಗೆ ಗೊತ್ತಿಲ್ಲ ಸರ್ ಅಂತ. ನಾನು ಪಿಕ್ಚರ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ನನ್ನ ಇದ್ರ ಬಗ್ಗೆ ಈ ಥಿಯೇಟ್ರು ಗೀಟ್ರು ನನಗೆ ಗೊತ್ತಿಲ್ಲ ಸರ್.
ನಾನು ಅಲ್ಲಿವರೆಗೂ ಹೋಗಿಲ್ಲ ಸರ್. ನನಗೆ ಏನು ಅಂದರೆ ಒಂದು ಒಳ್ಳೆ ಪಿಕ್ಚರ್ ತೆಗಿಬೇಕು ಅನ್ನೋ ಉದ್ದೇಶ ನಾವು ಪಿಕ್ಚರ್ ತೆಗೆದಿದ್ದೀವಿ ಸರ್. ನಾನು ನಂಬ್ತಿರೋ ಇದುವರೆಗೂ ನಾನು ಗಾಂಧಿನಗರದಲ್ಲಿ ಹೋಗಿ ಇಷ್ಟುವರೆಗೂ ನಾನು ಕೂತ್ಕೊಂಡಿಲ್ಲ ಸರ್. ಗಾಂಧಿನಗರದಲ್ಲಿ ನಾನು ಚೇರಾಗಿ ಕೂತ್ಕೊಂಡಿಲ್ಲ ಸರ್. ಒಂದು ಥಿಯೇಟ್ರ್ ಹತ್ರನ ಹೋಗಿಲ್ಲ ಸರ್. ಒಳ್ಳೆ ಪಿಕ್ಚರ್ ತೆಗಿಬೇಕು, ನಾವು ಕೊಡಬೇಕು ಅನ್ನೋ ಆ ಉದ್ದೇಶದಲ್ಲೇ ನಾವು ಪಿಕ್ಚರ್ ತೆಗಿತಾ ಇರೋದು ಸರ್. ನನಗದು ಥಿಯೇಟ್ರಲ್ಲಿ ಶಾಮೀಲಾಗಿದ್ದಾರೆ ಯಾರು ನನಗೆ ಗೊತ್ತಿಲ್ಲ ಸರ್. ಸುಮ್ಮನೆ ಗೊತ್ತಿಲ್ಲದಿರ ನಾವೇನೇನೋ ಮಾತಾಡಬಾರ್ದು ಸರ್. ಸರ್ ಈಗ ಕಲೆಕ್ಷನ್ ಏನ್ ಆಗ್ತಿದೆ ಆಗಿದೆ ಸರ್, collection ಖುಷಿ ಇದೆ ಸರ್. ನಾನು ಹೇಳಿಲ್ಲ. ಸಿನಿಮಾ ಮಾಡಿದ್ದಕ್ಕೆ ಖುಷಿ ಇದೆ ಅಂತ ನಾನು ಹೇಳ್ತಿದ್ರಿ. ತುಂಬಾ ಜೊತೆಗೆ ಖುಷಿ, 100% ನಾನು ಖುಷಿ ಇದೆ Safe ಆಗ್ತಿದ್ದೀರಾ ಅಂತ. ನಾನು ಸೇಫ್ ಆಗ್ತೀನಿ ಸರ್. ಸೇಫ್ ನಾನು ನೋಡಿ ಸರ್, ಇವಾಗ ನಾನು ಸೇಫ್ ಆಗ್ತೀನಿ, ಸೇಫ್ ಆಗಕ್ಕೆ ನಾನು ಹೇಳ್ತಾ ಇಲ್ಲ. ಒಂದು ಒಳ್ಳೆ ಕಂಟೆಂಟ್ ನೋಡಿ, ನಿನ್ನೆ ಫುಲ್ ಒಂದು ಶೋನು ಇಲ್ಲ ಸರ್, ಫುಲ್ ಹೌಸ್ಫುಲ್ಲು. ಇವತ್ತು ಫುಲ್ ಹೌಸ್ಫುಲ್ಲು. ನೀವು ಬುಕ್ ಮೈ ಶೋದಲ್ಲಿ ತಗೊಳ್ಳಿ, ಫುಲ್ ಹೌಸ್ಫುಲ್ಲು. ಹಿಂಗಿರ್ಬೇಕಾದ್ರೆ ಈ ಥರ ನಿಮ್ಗೊಂದು 3-4 ಲಿಂಕು 5-6 ಲಿಂಕು ನಿಮ್ಮ ಮೊಬೈಲ್ಗೆ ಬಂದು ನನ್ನ ಪಿಕ್ಚರೇ ನನ್ನ ಮೊಬೈಲಿಗೆ ಬಂದುಬಿಟ್ರೆ ನಮ್ಗೆ ಹೆಂಗಿರುತ್ತೆ? ಬೇಜಾರಾಗತ್ತಲ್ವಾ? ನನ್ನ ಕಲೆಕ್ಷನ್ ಸೂಪರ್ ಆಗಿದೆ, ಪಿಕ್ಚರ್ ಸಬ್ಜೆಕ್ಟ್ ಚೆನ್ನಾಗಿದೆ, ಎಲ್ಲ ಲೇಡೀಸ್ ಎಲ್ಲರೂ ಫ್ಯಾಮಿಲಿ ಒಪ್ಕೋತಾ ಇದ್ದಾರೆ, ತುಂಬ ಒಳ್ಳೆ ಕಂಟೆಂಟ್ ತೆಗೆದಿದ್ದೀರಾ ಅಂತ. ಅಷ್ಟರಲ್ಲೇ ನೀವು ಪೈರಸಿ ಮಾಡಿಬಿಟ್ರೆ ಹೆಂಗೆ ಮನಸ್ಸು ಬರುತ್ತೆ ಸರ್? 3 ವರ್ಷದಿಂದ ಇದ್ದು ಈ ಥರ ಪೈರಸಿ ಮಾಡಿಬಿಟ್ರೆ ಹೆಂಗೆ ಮನಸ್ಸು ಬರುತ್ತೆ? ಒಂದು ಪಿಕ್ಚರ್ ಮೇಲೆ ಯಾಕೆ ಆ ಥರ ಮಾಡಬೇಕು? ತಪ್ಪಲ್ವಾ?